ಎಷ್ಟು ವರ್ಷ ನಾವು ಅನುಭವಿಸಿದ್ದೀವಿ, ಹೌದಾ? ಇದ್ರ ಮಧ್ಯದಲ್ಲಿ ಹಾಗೆ ನೋಡೋಕೆ ಹೋದರೆ ಇವ್ರು ಮುಂಚೆ ಮಾತಾಡಿರುವಂಥದ್ದೇನು, ನೆಹರು ಇಂದ ನಮಗೆ POK ಸಮಸ್ಯೆ ಆಗೋಯ್ತು, ಕಾಶ್ಮೀರ ನೆಹರುಯಿಂದಾಗಿ ಬಿಟ್ಟು ಹೋಯ್ತು, ಇಂದಿರಾ ಗಾಂಧಿಯಿಂದ ಹಾಗಾಯಿತು. ಇವ್ರಿಗಿಂತ ಎಷ್ಟು ಸಾವಿರ ಪಾಲು ಇಂದಿರಾ ಗಾಂಧಿ ಬೆಟರ್ ಅಲ್ರಿ. ಇಂದಿರಾ ಗಾಂಧಿ ಇದೇ ಪಾಕಿಸ್ತಾನನ ಡಿವೈಡ್ ಮಾಡಿ ಬಾಂಗ್ಲಾನ್ ಬೇರೆ ಮಾಡಲಿಲ್ವಾ? ಒಬ್ಬಳು ಹೆಂಗಸು ದುರ್ಗೆ ಅಂತ ವಾಜಪೇಯಿ ಅವ್ರು ಹೇಳಿದ್ರು ಅದಕ್ಕೆ. ಅಂತ ಇಂದಿರಾ ಗಾಂಧಿ ಮಾಡುವಂಥ ಕೆಲಸವನ್ನ ಇವ್ರನ್ನ ಏನು ನಾವು ಪೃಥ್ವಿರಾಜಿಗೆ ಹೋಲಿಸಿದ್ವಿ, ಶಿವಾಜಿಗೆ ಹೋಲಿಸಿದ್ವಿ. ಇವರು ಇಂದಿರಾ ಗಾಂಧಿಗಿಂತಲೂ ಕೆಳಗಾಗೋದ್ರಲ್ಲ. ಈಗ ಕಾರಣ ಏನು ಅನ್ನೋದು ಈ ದೇಶಕ್ಕೆ ಕೊಡಬೇಕೀಗ. ಯಾಕಾಗಿ ಕದನ ವಿರಾಮ ಮಾಡಿದ್ರಿ ಏನು ಅನ್ನೋದನ್ನು ಕೊಡಬೇಕು. ನಮ್ಗೆ ಅನಿಸೋ ಪ್ರಕಾರದಲ್ಲಿ 2 ಬೇರೆ ಬೇರೆ ಆಫರ್ಗಳನ್ನು ಟ್ರಂಪ್ ಕೊಟ್ಟಿರ್ತಾನೆ. ಏನಂತಂದರೆ, ಈಗ ಫಂಡ್ ಕೊಟ್ಟರಲ್ಲ ಪಾಕಿಸ್ತಾನಕ್ಕೆ, ಫಂಡ್ ರಿಲೀಸ್ ಮಾಡ್ತೀನಿ ನಾನು ಹೇಳಿದಕ್ಕೆ ಒಪ್ಕೋಬೇಕು ಅನ್ನೋದನ್ನು ಪಾಕಿಸ್ತಾನಕ್ಕೂ ಒಂದು ಆಮಿಷ ಹಾಕಿರ್ತಾರೆ. IMF ಬಿಡುಗಡೆ ಆಯಿತು. ಅದೇ ಥರದಲ್ಲಿ ಟ್ಯಾಕ್ಸನ್ನು ಬಿಡುಗಡೆ ಮಾಡೋದು, ಕಡಿಮೆ ಮಾಡೋದು. ಇನ್ನು ನಿನ್ನೆ ಯಾವುದೋ ಒಂದು ಖಾಸಗಿ ಚಾನಲ್ನಲ್ಲಿ ಒಬ್ಬರು ನಿವೃತ್ತ ಕರ್ನಲ್ ಅವರು ಹೇಳ್ತಾ ಇದ್ರು, ಓಕೆ, ಎಲ್ಲಿವರೆಗೆ ಅಂತಂದರೆ ಮುಂದೊಂದು ದಿನ ನೋಬೆಲ್ ಕೊಡಿಸ್ತೀನಿ ಅಂತಲೂ ಹೇಳಿರ್ಬೋದು ಅಂತ. ಗೊತ್ತಾಯ್ತಲ್ಲ? ಈ ಥರದ ನಾವು ಯೋಚನೆ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಇದು ಎಷ್ಟು ಸತ್ಯನೋ ಎಷ್ಟು ಸುಳ್ಳು ಆಗಿರ್ಬೋದು. ಆದರೂ ಕೂಡ ನಾವು ಇವತ್ತು ಚೈನಕ್ಕೂ ಹೆದರಬೇಕಾಗಿಲ್ಲ. ನಾವು ಚೈನಾದಲ್ಲಿ ನ್ಯೂಕ್ಲಿಯರ್ ಇರ್ಬೋದು, ಎಲ್ಲ ಇರ್ಬೋದು, ನಮ್ಗಿಂತಲೂ ಬಲಿಷ್ಠ ಇರ್ಬೋದು. ಚೈನಕ್ಕೇನು ಹೆದರಬೇಕಾದಂಥ ಅನಿವಾರ್ಯತೆ ಭಾರತೀಯರಿಗೆ ಈಗ ಬಂದಿಲ್ಲ. ಅದು ನಮ್ಮ ಯಾವಾಗ 62ನೇ ಇಸ್ವಿ 64ನೇ ಇಸ್ವಿನಲ್ಲಿ ಇದ್ದದನ್ನು ನಾವು ಈಗ ಯೋಚನೆ ಮಾಡಬೇಕಾದ ಅಗತ್ಯತೆ. ಗುರುಜಿ, ಚೈನಾ ಬಿಟ್ಬಿಡಿ, ಒಂದ್ ಕಡೆ ಅಮೆರಿಕಕ್ಕೆ ಮೋದಿ ಅವರು ಹೆದರಿ ಈ ರೀತಿಯಾದಂಥ ಡಿಸಿಷನ್ ತೆಗೆದುಕೊಂಡ್ರು ಅಂತ ಹೇಳ್ತಾ ಇರೋದು ನನಗೆ ಆಶ್ಚರ್ಯ ಆಗ್ತಾ ಇದೆ. ಒಂದ್ ಕಡೆ ಈಗ ಭಾರತ ಪಾಕಿಸ್ತಾನ ಯುದ್ಧ ಆದರೆ 2 ದೇಶಗಳಿಗೂ ದೊಡ್ಡ ಮಟ್ಟದ ಹಾನಿ ಆಗುತ್ತೆ ಅನ್ನೋದು ಕೆಲವರ ಅಭಿಪ್ರಾಯ. ಆರ್ಥಿಕವಾಗಿ ಭಾರತವೂ ಕೂಡ ಹಿಂದೆ ಹೋಗುತ್ತೆ. ಆದರೆ ಕಳ್ಕೊಳ್ಳೋದೇನು ದೊಡ್ಡ ಮಟ್ಟದಲ್ಲಿ ಕಳ್ಕೊಳ್ಳದೆ ಇದ್ರೂ ಕೂಡ ಒಂದು ಲೆಕ್ಕದಲ್ಲಿ ಕಳ್ಕೊತೀವಿ ಭಾರತವೂ ಕೂಡ. ಹಾಗಾಗಿ ಯಾಕೆ ಈ ಸಾವು ನೋವುಗಳು ಬೇಕು? ಮಾತುಕತೆ ಮುಖ್ಯನ ಬಗೆಹರಿಸ್ಕೊಂಡ್ರೆ ಸಾಕು ಅನ್ನೋ ನಿಟ್ಟಿನಲ್ಲಿ ಡಿಸಿಷನ್ ತೆಗೆದುಕೊಂಡಿರ್ಬೋದಲ್ಲ. ಮತ್ತೆ ಅಷ್ಟು ಮಾಡೋದಾಗಿದ್ರೆ ನಾನು ಅದನ್ನೇ ಅವಾಗ ಹೇಳಿದ್ದು, ಈ ಬಿಲ್ಡಪ್ ಹಾಕ್ಬೇಕಾಗಿತ್ತು, ಈ 3 ದಿನದ ಇಷ್ಟು ಗಲಾಟೆ ಹಾಕ್ಬೇಕಾಗಿತ್ತು, ಮಾತುಕತೆ ಕರ್ಸ್ಕೋಬೋದಾಗಿತ್ತಲ್ಲ ಅವಾಗಲೇ. ಒಂದು ಸರ್ತಿ ಆಯಿತು, ಒಂದು 9 ಕಡೆ ನಾವೊಂದು ಬಾಂಬಿಂಗ್ ಮಾಡಿದ್ವಿ, ಮುಗೀತು. ಮತ್ತು ಇಮಿಡಿಯೇಟಾಗಿ ಕದನ ವಿರಾಮ ಅಂತ ನಾವೇ ಹೇಳ್ಕೊಂಡು ಮಾಡ್ಬೋದಾಗಿತ್ತಲ್ಲ. ಮಧ್ಯೆ ಇವನಿಗೆ ಯಾಕೆ ಕರ್ಸ್ಕೊಂಡು ಇವೊಂದು ಉಸಾಬರಿ ಇಲ್ಲಿ ಟ್ರಂಪಿಂದು ಅವನದು ಏನಾಗಬೇಕಾಗಿದೆ? ಅಥವಾ ಅವನಿಗೆ ಯಾಕೆ ಈ ಗೌರವವನ್ನು ಕೊಟ್ಟು ಇವರು ಒಪ್ಪಬೇಕಾಗಿದೆ ಅಲ್ವಾ? ನೋಡಿ, ನಿನ್ನೆ ಆಗಿರ್ತಕ್ಕಂಥದ್ದು 300-400 ಡ್ರೋನ್ಗಳನ್ನ ನಮ್ಮ ಮೇಲೆ ಬಿಟ್ಟಿದ್ದಾರೆ. ಓಕೆ, ನಾವು ಅದನ್ನೆಲ್ಲ ಹೊಡೆದು ಹಾಕಿದ್ದೀವಿ, ನಮ್ಮ ಸಾಮರ್ಥ್ಯ ಅದು ಬೇರೆ ವಿಷಯ. ಅದರ ನಂತರ ಈ ಏರ್ ಬೇಸ್ಗಳನ್ನೆಲ್ಲ ತೆಗೆದಿದ್ದೇವೆ ಅನ್ನೋದನ್ನ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೇವೆ. ಅದನ್ನು ಅವರು ಹೇಳ್ಕೊಂಡಿದ್ದಾರೆ. ನಾವು ಹೆಂಗೆ ಹೇಳ್ಕೊಂಡಿದ್ದೇವೋ ಅದನ್ನು ಇಸ್ಲಾಮಾಬಾದು ಹೇಳ್ಕೊಂಡಿದೆ. ಹೌದು, ನಮ್ಮನ್ನು ಹೊಡೆದಾಕಿದ್ದೀವಿ, ಡೆಲ್ಲಿ ಏರ್ಪೋರ್ಟ್ನ ಹೊಡೆದಾಕಿದ್ದೀವಿ ಅಂತ. ಈಗ ಅವರು ಎಷ್ಟು ನಂಬಿದಾರೆ? ಆ ಜನ ಇರ್ಬೋದೇನೋ ಅಂತ ನಂಬಿದಾರೆ ತಾನೆ. ಅವನು ನಿನ್ನೆ ನೈಟು 11:00ವರೆಗೆ ಪಾಕ್ ಪ್ರಧಾನಿ ಪ್ರೆಸ್ ಮೀಟಲ್ಲಿ ಹೇಳಿರುವಂಥದ್ದೇನು, ನಮಗೆ ಜಯ ಸಾಧಿಸಿದ್ದೇವೆ, ಸಿಕ್ಕಿದ್ದೇವೆ. ಹೌದು, ನಿಜ. ಭಾರತಕ್ಕೆ ಸರಿಯಾದ ಪಾಠ ಕಲಿಸಿದ್ದೇವೆ. ಏನ್ರಿ ಅರ್ಥ ಇದು? ಬಡಾಯಿ ಕೊಚ್ಕೊಂಡಿದ್ದಾರೆ. ಪಾಕಿಸ್ತಾನದವರು ಅದು ನಂಬಿರ್ತಾರೆ.